ಜೊತೆಯಲ್ಲಿ ನ್ಯೂಸ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ಜೊತೆಯಲ್ಲಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ನೌಕರರ ಮೇಲೆ ಹಲ್ಲೆ ಖಂಡಿಸಿ ಬಿಟಿಡಿಎ ಸಿಬ್ಬಂದಿ ಪ್ರತಿಭಟನೆ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ನೌಕರೊಬ್ಬರ ಮೇಲೆ ಹಲ್ಲೆ ಮಾಡಿದ ಬಸಪ್ಪ ದೊಡ್ಡಮನಿ ಅವರನ್ನು ಬಂಧಿಸಬೇಕೆಂದು ಆಗ್ರಹಿಸಿ ಬಿಟಿಡಿಎ ಸಿಬ್ಬಂದಿ ಕಚೇರಿ ಬಂದ್ ಮಾಡಿ ಮುಖ್ಯ ದ್ವಾರದ ಮುಂದೆ ಸೋಮವಾರ ಬೆಳಗ್ಗೆ ಪ್ರತಿಭಟನೆ ಮಾಡಿದರು. ಹೌದು, ಬಿಟಿಡಿಎದ ಮುಖ್ಯ ದ್ವಾರದ ಬಂದ್ ಮಾಡಿ ಧರಣಿ ಆರಂಭಿಸಿದ ಸಿಬ್ಬಂದಿ ಬೇಕೇ ಬೇಕು, ನ್ಯಾಯ ಬೇಕು ಎಂದು ಘೋಷಣೆ ಕೂಗಿದರು. ನೌಕರರಿಗೆ ರಕ್ಷಣೆ ಇಲ್ಲದಂತಾಗಿದೆ, ಸೂಕ್ತ ರಕ್ಷಣೆ ನೀಡದಿದ್ದರೆ ಕೆಲಸ ಹೇಗೆ ಮಾಡಬೇಕು ಎಂದು ಪ್ರಶ್ನಿಸಿದರು. ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಆಗಲೇಬೇಕು ಎಂದು ಒತ್ತಾಯಿಸಿದರು. ಹಲ್ಲೆಗೆ ಒಳಗಾದ ನೌಕರನ ಕುಟುಂಬದ ಸದಸ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಮ್ಮ ಪಪ್ಪ ನಂಗೆ ಗೊತ್ತಿದ್ದು ಹಂಗ ಆ ಕೇಸ್ ಹ್ಯಾಂಡಲ್ ಮಾಡಕತ್ತಿರ್ಲಿಲ್ಲ. ಅವಾಗ ನಂಗೆ ಗೊತ್ತಿರೋ ಹಂಗ ಪಪ್ಪ ಅವ್ರು ಬಂದಾಗ ಹೇಳಿದ್ದೇನು, ಹೋಗಿ ಸಾಹೇಬ್ರ ಕಡೆ ಕೇಳ್ರಿ ಅಂತ ಹೇಳಿ. ಅವ್ರು ಸಾಹೇಬ್ರ ಕಡೆ ಕೇಳ್ಬೇಕಾಗಿತ್ತು. ಸಾಹೇಬ್ರ ಕಡೆ ನ್ಯಾಯ ಸಿಗ್ತೈತೆ ಅವ್ರಿಗೆ. ಇಲ್ಲಿ ನಮ್ಮ ಪಪ್ಪನ ಕಡೆ ಬಂದ್ ಎದಕ್ಕ ಹಂಗ ಆ ಕೇಸ್ ವರ್ಕರ್ ಅವ್ರಲ್ಲ, ಆ ಕೇಸ್ ಅವ್ರು ಹ್ಯಾಂಡಲ್ ಮಾಡಕತ್ತಿಲ್ಲ ಅಂದ್ಮೇಲೆ ಆ ಕೇಸ್ ಬಗ್ಗೆ ನಮ್ಮ ಪಪ್ಪ ಎದಕ್ ವಿಚಾರಿಸ್ಬೇಕು? ಆ ಕೇಸ್ ಹ್ಯಾಂಡಲ್ ಮಾಡಕತ್ರ ಪಪ್ಪ ವಿಚಾರಿಸ್ಬೇಕಲ್ಲ. ಫಸ್ಟ್ ಆಫ್ ಆಲ್ ಅದು. ಸೆಕೆಂಡ್ ಪಾಯಿಂಟ್, ಅವ್ರು ಬಂದು ಆ ತರ ಕೇಳಿದ ಕೂಡಲೇ ಪಪ್ಪ ಹೋಗ್ರಿ ಸಾಹೇಬ್ರ ಕಡೆ ಅಂತ ಹೇಳಿದಾಗ ಅವ್ರು ಹೋಗ್ಬೇಕಾಗಿತ್ತು ಸಾಹೇಬ್ರ ಕಡೆ. ಅವ್ರು ಹೋಗ್ಲಿಲ್ಲ. ಪಪ್ಪಾಗ್ ಬಂದ ಕೆಟ್ಟ ಶಬ್ದ ಬಯಕತ್ರ, ಆಮೇಲೆ ತಗೊಂಡ್ ಹೊಡಕತ್ರ. ಆ ತರ ನಿಮಗ್ ಮಾಡಿ ಚಪ್ಪಲ್ ತಗೊಂಡ್ ಹೊಡಕತ್ರ. ಆ ಸಿಚುವೇಶನ್ ಒಳಗೆ ಏನಾರ ನೀವು ಇದ್ರಿ ಅಂತಂದ್ರ ಆ ಕೇಸ್ ನೀವು ಹ್ಯಾಂಡಲ್ ಮಾಡ್ಲಾರ್ದನ ನಿಮಗ ಬಂದ್ ಆ ಕೇಸ್ ಬಗ್ಗೆ ಕೇಳಿ ನನಗೆ ಈ ಕೇಸ್ ಬಗ್ಗೆ ಹೇಳ್ರಿ ಅಂತ ಹೇಳಿ ಅಂದಾಗ ನೀವೇನ್ ಮಾಡ್ತೀರಿ? ಅವಾಗ ಹೋಗಿ ಸಾಹೇಬ್ರ ಹತ್ರ ಕೇಳ ಅಂತ ಹೇಳಿ ಅಂತಿರೋ, ಏನ್ ಇಲ್ಲಪ್ಪ ನಾನ್ ನೋಡ್ತೀನಿ ಅಂತ ಹೇಳಿ ಅಂತಿರೋ, ಅಥವಾ ಏನ್ ಮಾಡ್ತೀರಿ? ಯಾರು ಬಂದಿಲ್ಲ ಆ ಟೈಮ್ದಾಗ ನಮ್ಮ ಪಪ್ಪಾಗ ಆ ತರ ಹೊಡಿಯುವಾಗ ಯಾರು ನಮ್ಮ ಪಪ್ಪಾಗ ಹೆಲ್ಪ್ ಮಾಡಿಲ್ಲ. ಸೊ ನಮಗ್ ಅದು ನಿಂತು ನೋಡಕತ್ತಿದ್ರಿ ಎಲ್ಲಾರು, ಅದಕ್ಕೆ ನಮಗ್ ನ್ಯಾಯ ಬೇಕು. ಆ ಕೇಸ್ ಸರ್ಕಾರಿ ನೌಕರರಿಗೆ ಬೆಲೆ ಇಲ್ಲ ಏನ್ರಿ ನಮಗ? ಎದಕ್ ಕೆಲಸ ಎದಕ್ ಮಾಡ್ತಾರೆ ಇಲ್ಲಿ? ಇವತ್ತಿನ ದಿವಸ ಎಲ್ಲರೂ ನನಗೆ 13ನೇ ತಾರೀಕಂದು ಹಕ್ಕುಪತ್ರ ಹಾಗೂ ಈ ಸ್ವತ್ತಿನ ಉತ್ತಾರಗಳನ್ನು ಕೊಡುವ ಸಲುವಾಗಿ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಅಂದಿನ ದಿವಸ ಬಸಪ್ಪ ದೊಡ್ಡಮನಿ ಅನ್ನೋನು ನಾನು ಅಧ್ಯಕ್ಷರ ಚೇಂಬರ್ನಲ್ಲಿ ಕುಂತಾಗ ಒಮ್ಮೆಲೇ ಬಂದು ನನ್ನ ಕೇಸ್ ಏನಾಗಿದೆ, ಯಾಕೆ ನೀ ಮಾಡಿಲ್ಲ, ನೀವು ಮಾಡ್ಲಿಕ್ಕಂದ್ರೆ ನಾನು ಇನ್ನು ಹಂಗೆ ಮಾಡ್ತೀನಿ ಅನ್ನೋ ಭಾಳ ದಬಾಣಿಕೆ ಹಾಕಿದ. ಮೊದಲು ಯಾವ ಸಾವನ್ನ ಸೂಪಿಗಿಂದ ಏನೂ ಕೇಳಿಲ್ಲ, ಏನಿಲ್ಲ. ಒಮ್ಮೆ ದಬಾಣಿಕೆ ಹಾಕೋದ್ರಿಂದ ನನ್ನ ಕೇಸ್ ನಿನ್ನ ಕಡೆ ಇಲ್ಲಪ್ಪ, ಬೇರೆದವ್ರದ್ದು ಐತಿ, ಅಲ್ಲಿ ಕೇಳು, ಆರೋರು ಇರ್ತಾರೆ, ಅಧ್ಯಕ್ಷರು ಇರ್ತಾರೆ, ಮೇಲಾಧಿಕಾರಿ ಇರ್ತಾರೆ, ಕೇಳಂದ್ರವರು ಯಾವುದಕ್ಕೂ ಇದು ಗಮನ ಕೊಡಲಾರ್ದು ಒಮ್ಮೆನ ನನಗೆ ಅವಾಚ್ಯ ಶಬ್ದದಿಂದ ಬೇದು ಮತ್ತು ಚಪ್ಪಲಿಯಿಂದನೂ ಬಡೋದು ನನ್ನ ತಲೆಗೆ ಸ್ವಲ್ಪ ಪೆಟ್ಟಾಗಿದೆ ಸರ್. ಈಗಿನ ತನಕ ಹೇಳುದಂದ್ರೆ ಈ ರೀತಿ ಮಾಡಿ ಭಾಳ ನನಗೆ ಹಲ್ಲೆ ಒಳಗೆ ಮಾಡಿದ. ಮುಂದೆ ಅಷ್ಟು ಬಿಡಲಿಲ್ಲ, ಮತ್ತೆ ಒಳಗೆ ಅಧ್ಯಕ್ಷರ ಕಡೆ ಬಂದು ಮತ್ತೆ ಅಲ್ಲಿ ಅಧ್ಯಕ್ಷರು ಕೇಳಿದ್ರು ನಮಗೆ, ಯಾಕೆ ಏನಾಗೈತಿ, ನಿನಗೇನು ಸಂಬಂಧ ಅದು ಕೇಸು ಅಂತ ಕೇಳಿದಾಗ, ಇಲ್ಲಿ ಸರ ನನಗೆ ಸಂಬಂಧ ಇಲ್ಲ ಈ ರೀತಿ ಮಾಡಿ ಮತ್ತೆ ಇಮಿಡಿಯೇಟ್ ಮತ್ತೆ ಅಧ್ಯಕ್ಷರ ಚೇಂಬರ್ಗೆ ಬಂದು ಮತ್ತೆ ಅಲ್ಲಿ ಚಪ್ಪಲಿಯಿಂದ ಬಡ್ದ. ಎಲ್ಲರ ಸಮಕ್ಷ ಬರೋದ್ರಿಂದ ನಮ್ಗೆ ಅನ್ಯಾಯ ಆಗಿತ್ತು. ಮತ್ತು ಆ ಕೇಸಿಗೆ ನನಗೆ ಯಾವುದೂ ಸಂಬಂಧ ಇಲ್ಲ. ಇನ್ನೊಂದು ತಮಗೆ ಹೇಳಬೇಕಂತಂದ್ರೆ ಅವಾಗ ನನಗೆ ಮನಸ್ಸಿಗೆ ಬೇಜಾರಾಗಿತ್ತು. ಯಾವುದೇ ರೀತಿ ನನಗೆ ಏನೂ ತಿಳಿಲಿಲ್ಲ. ಯಾಕಂದ್ರೆ ಜೀವನದೊಳಗೆ ನಾವು ಇದೇ ರೀತಿಯಾಗಿದ್ದು ನನಗಿದೆ ಫಸ್ಟು, ಮತ್ತು ಅಂತ ಇದ್ರೊಳಗೂ ನಾವು ಹೋಗೋ ಮನುಷ್ಯನೂ ನಾನಲ್ಲ. ಅದಕ್ಕಿಂತ ಒಂದು ಮಾತು ಹೇಳೋದಂದ್ರೆ, ಈ ಹಿಂದೆ ನಮ್ಗೆ 8-10 ವರ್ಷದಿಂದ ನಮ್ಮಲ್ಲಿ ಆ SLO ಆಫೀಸ್ಗೆ ಬರ್ತಿದ್ದ, ಕೇಳ್ತಿದ್ದ. ಅದಕ್ಕೆ ಮುಲ್ಲಾ ಅಂತ ಕೇಸ್ ವರ್ಕರ್ ರೋಡ್ ಸಂಬಂಧಪಟ್ಟಂಥದ್ದು ಅದು ಅವಾರ್ಡ್ ಆದಾಗ ಪೇಮೆಂಟ್ ಸಲುವಾಗಿ ಬಂದಿತ್ತು. ನನಗೆ ಗೊತ್ತಿದ್ದ ಪ್ರಕಾರ ಬಂದಾಗ ಅದನ್ನು ಅವರವರಲ್ಲಿ ಡಿಸ್ಪ್ಯೂಟ್ ಇದ್ದಾಗ ಕೋರ್ಟಿಗೆ ಎಲ್ಲ ಹಣವನ್ನು ಜಮಾ ಮಾಡಿಬಿಟ್ರು. ಜಮಾ ಮಾಡಿದಾಗ ನಮ್ಮೆಲ್ಲ ಸ್ವಲ್ಪ ಮುಲ್ಲಾ ಅವರಿಗೆ ನಮಗೆ ಈ ಹಿಂದೆ ಇದ್ದಂಥ SLO ಅವ್ರಿಗೂ ಅವ ಭಾಳ ದಮಾನಿಕೆ ಜಗಳ ಮಾಡಿದ. ಜಗಳ ಮಾಡಿ ಹೋದಾಗ ನಾವು ಮತ್ತೆ ಅದಕ್ಕೆ ಇದು ಮಾಡೋಣ. ಅಂದಿನಿಂದ ನಮಗೆ ಚಿತ್ರಹಿಂಸೆನೂ ಕೊಡಕೈತೆ, ನಿಂದು ಪಾಠ ಐತಿ, ನಿಂದು ಪಾಠ, ಅದ್ರ ಬಗ್ಗೆ ಯಾವುದೇ ಪಾಠ ಇಲ್ಲ, ಏನೂ ಇಲ್ಲ. ನಂದು ಮೂಲ ಕೇಸ್ ವರ್ಕರ್ ಅವ್ರು ಇರೋದ್ರಿಂದ
ನಾ ಹಾಗೆ ಅಧ್ಯಕ್ಷರು ಅಧಿಕಾರಿಗಳ ಹೋಗಿ ಬರ್ತಿದ್ದೆ. ನಾ ಅಷ್ಟೇ ಆ ಫೈಲ್ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದರೂ ನನಗೆ ಮೇಲೆ ಪದೇ ಪದೇ ಚಿತ್ರ ಮಾಡ್ತಾ ಇದ್ದ ಸರ್ ಅವನು. ಈ ಗೌರ್ಮೆಂಟ್ ಈಗ ಬಿಟ್ಟಿದ್ದವ್ರೆ ಪ್ರತಿಯೊಬ್ಬರು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಹಗಲಿ ರಾತ್ರಿ ದುಡಿತಾರೆ ಎಲ್ಲರೂ ವರ್ಕ್ ಮಾಡಿರ್ತಂದ್ರೆ ಈಗ ಬಾಗಲಕೋಟೆ ಉನ್ನತ ಮಟ್ಟಕ್ಕೆ ಬಂದೈತಿ. ಈಗ ಮತ್ತೆ ಗೌರ್ಮೆಂಟ್ ಜಾಬ್ ಮಾಡೋರಿಗೆ ಸೆಕ್ಯೂರಿಟಿ ಇಲ್ಲ. ಪ್ರತಿಯೊಬ್ಬರಿಗೂ ಏನ್ ಕೆಲಸ ಮಾಡ್ತಾರ ಅವ್ರ ಲಂಚ ತಿಂತಾರ ಹೇಳ್ತಾರೆ. ಪ್ರತಿಯೊಬ್ಬರು ಲಂಚ ತಿಂತಿದ್ರೆ ಈ ರೀತಿ ಬಾಗಲಕೋಟೆ ಈ ರೀತಿ ಉನ್ನತ ಮಟ್ಟಕ್ಕೆ ಬೇಯ್ತಿತ್ತನ್ರಿ. ನಾವು ಹೋಗಿ ನೋಡ್ರಿ ಯಾವ ರೀತಿ ಆಗಿತ್ತು. ಪ್ರತಿಯೊಬ್ಬರ ಮೇಲೆ ಬಂದು ಹಲ್ಲೆ ಮಾಡಿದ್ರೆ, ಹೊರಗಿನ ಮಂದಿ ಹಲ್ಲೆ ಮಾಡಿದ್ರೆ ನೌಕರಿ ಹೆಂಗ್ ಮಾಡ್ಬೇಕು ಯಾರಿ? ನಮ್ಮ ಕುಟುಂಬಕ್ಕೆ ಅನ್ಯಾಯ ಆಗೈತಿ, ನಮ್ಮ ಫ್ಯಾಮಿಲಿಗೆಲ್ಲ ಅನ್ಯಾಯ ಆಗೈತ್ರಿ. ಊಟ ಇಲ್ಲ ಅಂತ ಬಂದು 2 ದಿನ ನಾವು ಊಟ ಮಾಡಿದ್ರಿ. ಹಗಲ ರಾತ್ರಿ ಹೇಳ್ಕೊತ ಕೂತೀವ್ರಿ ಮನೆಯೊಳಗ. ಏನು ತಪ್ಪ ಮಾಡ್ಲಾರ್ದ ಬಂದು ಚಪ್ಪಲ್ಲೇ ಹೊಡೆದ್ರಿ. ಏನ್ ನೌಕರಿ ಮಾಡೋರ್ಗೆ ಏನ್ ಬೆಲೆನೇ ಇಲ್ಲನ್ರಿ? ಸರ್ಕಾರಿ ನೌಕರದವ್ರಿಗೆ ಏನ್ ಬೆಲೆನೇ ಇಲ್ಲ ಹೇಳ್ರಿ ನೀವು. ನಮ್ಗೆ ಅನ್ಯಾಯ ಆಗೈತಿ. ಇನ್ನು ಆದ್ರೂ ಆ ವ್ಯಕ್ತಿನ ಪೊಲೀಸ್ ಸ್ಟೇಷನ್ ಹಾಕಿಲ್ಲ. ಇನ್ನ ಏನು ಬೆಲೆನೇ ಇಲ್ಲ ಅಂದಂಗ ಆತಲ್ರಿ, ಪ್ರೊಟೆಕ್ಷನ್ ಇಲ್ಲ ಅಂದಂಗ ಆತಲ್ರಿ ಗೌರ್ಮೆಂಟ್ ನೌಕರದವ್ರಿಗೆ. ಪಕ್ಕಮಸಿದ ಹತ್ರ ಬರೀ ಒಂದು ಕಲ್ಲು ಹೊಡೆದಕ್ಕೆ 8 ಮಂದಿನ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರಿ. ಒಬ್ಬ ಅಮಾಯಕ ನಿರಪರಾಧಿ ಅಧಿಕಾರಿಗೆ ಒಂದು ಅಕಸ್ಮಾತ್ ಚಪ್ಪಲಿ ಹೊಡೆದಿದ್ದಂತ ಸಾಕ್ಷಿ ಐತಿ. ಇಷ್ಟು ಮಂದಿ ಬಂದು ಹೇಳಿಕೆಗಳನ್ನ ಕೊಟ್ಟಾಗೂ ಸಹ ನೀವು ಅರೆಸ್ಟ್ ಮಾಡಲಿಲ್ಲಲ್ಲ. ಅದು ನಮಗೆ ಮುಂದೆ ಶಾಸಕರು ನಿಮ್ಮವರು, ನೀವು ಕೂಡ ಕಾಂಗ್ರೆಸ್ ದೂರ ಇಟ್ರು, ಅಧ್ಯಕ್ಷರು. ಅದೇ ನೋವುದಿಂದನೇ ಹೇಳಕತ್ತೀವಿ ಹೊರತು ನಾವು ಈಗ ನಮಗೆ ನ್ಯಾಯ ಸಿಗಬೇಕು. ನಮ್ಮ ಅಧಿಕಾರ, ನಮ್ಮ ಸರ್ಕಾರ, ನಮ್ಮ ಶಾಸಕರು, ನಮ್ಮ BTD ಅಧ್ಯಕ್ಷರು, ನಮ್ಮ ಅಧಿಕಾರಿಗಳು ಎಲ್ಲರೂ ಒಂದೇ ಇದ್ದಾಗೂ ಸಹ ನಮ್ಗೆ ಇದಕ್ಕೆ ಸಿಕ್ಕಿಲ್ಲಲ್ಲ ಅನ್ನುವಂಥ ನೋದಿಂದ ಬಂದಿವತ್ತು. ವ್ಯವಸ್ಥೆ ಯಾವ ವ್ಯವಸ್ಥೆ? ಸರ್ಕಾರದ ವ್ಯವಸ್ಥೆ, ಆಡಳಿತದ ವ್ಯವಸ್ಥೆ. ಯಾರು ಅಲ್ಲಿ ಇರ್ತಾರ ಆ ಸಿಬ್ಬಂದಿ ಮತ್ತು ಅವ್ರು ಇರ್ತಕ್ಕಂಥ ವಿಭಾಗದ ಮತ್ತು ಆ ಇಲಾಖೆದ್ದು ಇದು ವ್ಯವಸ್ಥೆ ಅಂತ ನಾವು ಹೇಳ್ತೀವಿ. ವ್ಯವಸ್ಥೆ ಬರೀ ಶಬ್ದ ಉಪಯೋಗಿಸಿದ ಸರಿ ಕಾಣೋದಿಲ್ಲ. ಯಾಕಂದ್ರೆ ಹೈಯರ್ ಆಫೀಸರ್ ತಕ್ಕಾರ ಸರಿ ಆಗೋದಿಲ್ಲ ಸರ್. ದೂರ ಕೊಡೋ ಮುಂದೆ ಅದನ್ನು ಮೆನ್ಷನ್ ಮಾಡಿ ಉಲ್ಲೇಖಿಸಿ ಕೊಟ್ಟಾಗ ಅವೆಲ್ಲ ಹೇಳಿದ್ರಿ. ನಾನೇ ಸ್ವತಃ ಹೋಗಿದ್ದೆ, ಅಂತ ನಮ್ಮ ವಕೀಲರು ಹೋಗಿದ್ದೆ. ಮತ್ತು ವಕೀಲರ ಕಡೆಯಿಂದ ಯಾವ ಸೆಕ್ಷನ್ಸ್ ಹಾಕ್ಬೇಕು, ಬೆಲೆಬಲ್ ನಾನ್ ಬೆಲೆಬಲ್ ಯಾವ್ದಕ್ಕೆ ಅಪ್ಲೈ ಹಾಕೋನು ಅಂತದ್ದು ಅವ್ರು ಕರ್ಕೊಂಡು ಹೋಗಿ ಅವ್ರ ಸಮ್ಮುಖದಾಗ ಕುಂತು ಅರ್ಧ ತಾಸು ಮಾತಾಡಿ ಎಲ್ಲ ಹೇಳಿ ಬಂದ್ವಿ. ನಮ್ಗಿಂತ ಹೆಚ್ಚಿಗೆ ಅವ್ರನ್ನ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಅವ್ರ ವಿಶ್ವಾಸ ಮೇಲೆ ನೀವು ಕೊಟ್ಟು ಹೋಗ್ರಿ ಅರ್ಜಿ ಅಂತ ಹೇಳಿದ್ಮೇಲೆ ಬಂದ್ವಿ. ನಂತರ ಅವ್ರ ಸೆಕ್ಷನ್ಸ್ ಯಾವ ರೀತಿ ತಮಗೆ ಅನುಕೂಲ ಆಗುವಂಥ ಸೆಕ್ಷನ್ಸ್ ಹಾಕ್ಯಾರ, ಯಾಕೆ ಹಾಕ್ಯಾರೋ, ಯಾವ ಉದ್ದೇಶದಿಂದ ಹಾಕ್ಯಾರೋ, ಯಾವ ದುರುದ್ದೇಶ ಇತ್ತು ಉದ್ದೇಶ ಇತ್ತು ಗೊತ್ತಿಲ್ಲ. ಅಧಿಕಾರಕ್ಕೆ ಹೋಗೋದಲ್ಲ ಸರ್? ಅಲ್ಲಲ್ಲ, ಅದೇ ಈಗ DC ಅವ್ರು ಏನು ಹೇಳಿದ, ಒಂದು 2-3 ದಿವಸ ತಡೀರಿ, ನಾನು ಅದಕ್ಕೆ ಏನು ಉಪಾಯ ಮಾಡ್ತೀನಿ, ಮಾಡಿ ಪರಿಹಾರ ಕೊಡ್ತೀನಿ, ನಿಮ್ಗೆ ಒಟ್ಟು ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಹೇಳ್ಯಾರ. ಅವರ ಒಂದು ವಿಶ್ವಾಸ ಮೇಲೆ ಹೊರಗೆ ಬಂದ್ವಿ. ಅಲ್ಲ, ಪ್ರತಿಭಟನೆ ಮಾಡಲೇಬೇಕಲ್ರಿ. ಯಾಕಂದ್ರೆ ಈ ಪ್ರತಿಭಟನೆ ಮಾಡಿದ್ರೆ ಅವ್ರು ನ್ಯಾಯ ಸಿಗೋ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳ್ತಾರೆ. ಹೌದು, ಇದರಿಂದ ಸಂತ್ರಸ್ತ ಹಿಂಸೆ ತೊಂದರೆ ಅಲ್ಲ. ಸಂತ್ರಸ್ತ ನೋಡ್ರಿ, ಸಂತ್ರಸ್ತರಿಗೆ ಕರೆ ಸಂತ್ರಸ್ತ ನೋವು ನಮ್ಗೆ ಅರ್ಥ ಆಗದ. ಸಂತ್ರಸ್ತರಿಗೆ ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಮಾಡ್ಬೇಕು ಅನ್ನುವಂಥದ್ದು ಕಳೆದ ನಾನು ಚಾರ್ಜ್ ತಗೊಂಡ್ಮೇಲೆ 1.5 ತಿಂಗಳ ಸತತವಾಗಿ ಪ್ರಾಧಿಕಾರದಲ್ಲಿ ಯಾವ ಕೆಲಸ ಎಲ್ಲೆಲ್ಲಿ ಆಗ್ಬೇಕು ಅನ್ನುವಂಥದ್ದು ಎಲ್ಲ ಅಧಿಕಾರಿಗಳು ವಿಶ್ವಾಸ ಹೊಂದು ಕೆಲಸ ಮಾಡ್ತಾ ಇದ್ದೀವಿ ನಾವು. ಆದ್ರೆ ಇವತ್ತಿನ ದಿವಸ ಅವ್ರಿಗೆ ಆದಂಥ ನೋವು ಯಾರು ಬರಬೇಕಲ್ಲ, ಬಂದು ನಮ್ಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಹೇಳ್ಬೇಕಲ್ಲ. ಸಂತ್ರಸ್ತ ನೋವು ಇವತ್ತು ಇದ್ದಂಥ ಟೈಮು ನಾವು ಬೇರೆ ಓವರ್ ಟೈಮ್ ಮಾಡ್ಕೊಂಡು ಕೆಲಸ ಮಾಡಿಕೊಡ್ತೀವಿ, ಅವ್ರಿಗಿಲ್ಲ ಅಂತ ಹೇಳಂಗಿಲ್ಲ. ಈಗ ಆದಂಥ ಘಟನೆ ಬಗ್ಗೆ ಯಾರು ನೋಡೋರು? ಯಾಕಂದ್ರೆ ಅವ್ರಿಗಿರ್ತಕ್ಕಂಥ ಆದಂಥ ಅಮಾಯಕ ಅಧಿಕಾರಿ, ಅವ್ರ ಪರಿವಾರದವರು, ಅವ್ರ ಕುಟುಂಬದವರು ದಿನನಿತ್ಯ ರೋದನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರು ರಕ್ಷಣೆ ಕೊಡೋರು ಹೇಳ್ರಿ? SP ಅವ್ರಿಗೆ ಮನೆ ಕೊಟ್ಟಿದ್ದಾರೆ ಸರ್. SP ಅವ್ರಿಗೆ ಕೊಟ್ಟಿದ್ದಾಯ್ತು, DSP ಅವ್ರಿಗೆ ಮಾತಾಡೋದಾಯ್ತು, ಅಂತರ ಠಾಣೆ PSI ಮಾತಾಡೋದು. ಈಗ ಲಾಸ್ಟ್ ಬಂದು DC ಅವ್ರಿಗೆ ಭೇಟಿಯಾಗಿದೆ ಸರ್. ಅವತ್ತು ಅವ್ರ ಒಬ್ಬರ ಮೇಲೆ ಕೊಟ್ಟರು, ಮತ್ತೆ ಏಕವಚನದಲ್ಲಿ ಅಧಿಕಾರಿಗಳಿಗೂ ಬೈದಾರಲ್ಲ ಅವರೆಲ್ಲ ಕೆಲವೊಬ್ರು, ಅವ್ರ ಮೇಲೆ ಏನಾರ ಪ್ರಕರಣ ಏಕವಚನ ಬಂದಿದ್ದು ಅದು ವಿಷಯನ ಬೇರೆ. ಮತ್ತೆ ಇದು ಇದಂತ ಏನದಲ್ಲ ಅಲ್ಲಿ ಅಕಸ್ಮಾತ್ ಬಸಪ್ಪ ದೊಡ್ಡಮನಿ ಅನ್ನೋಂಥದ್ದು ಅವ್ನು ಯಾವುದೇ ರೀತಿಯಿಂದ ಹಾಕಿಲ್ಲ. ನಾನು ನಾಳೆ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳೀನಿ. ನಾಳೆ ಪ್ರೆಸ್ ಮೀಟ್ನಾಗ ವಿವರವಾಗಿ ಡೀಟೇಲ್ಸ್ ಆಗಿ ನಿಮ್ಗೆಲ್ಲರೂ ಹಂತವಾಗಿ ಎಲ್ಲೆಲ್ಲಿ ಏನೇನಾಗಿತ್ತು ಅನ್ನೋ ಘಟನೆ ವಿವರಣೆ ಮಾಡ್ತೀನಿ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಯಲ್ಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.